ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ ಭಾರತ ರತ್ನ ಕರ್ಪೂರಿ ಠಾಕೂರ್ ಜನ್ಮ ಶತಮಾನೋತ್ಸವ ಹಾಗೂ ಒಬಿಸಿ ಫೆಡರೇಷನ್ ಆಫ್ ಇಂಡಿಯಾದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಶಿಕ್ಷಕರ ಸದನದಲ್ಲಿ ನಡೆಯಿತು. ನೂತನ ಕಚೇರಿ ಉದ್ಘಾಟಿಸಿ ಕರ್ಪೂರಿ ಠಾಕೂರ್ ಅವರ ಭಾವಚಿತ್ರಕ್ಕೆ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ರಾವ್, ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಶ್ರೀನಿವಾಸಾಚಾರಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುಧಾಮ್ ದಾಸ್, ಕಾರ್ಯಾಧ್ಯಕ್ಷ ಕೇಶವ್ ಪ್ರಸಾದ್, ಕಾರ್ಯದರ್ಶಿ ಪ್ರಾಫುಲ್ಲ, ಮಹಿಳಾ ಉಪಾಧ್ಯಕ್ಷೆ ಸುಜಾತ ಮಯೂರಿ, ರಾಷ್ಟ್ರೀಯ ಉಪಾಧ್ಯಕ್ಷ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಪವನ್ ಸಿಂಗ್, ಲಯನ್ ಮಂಗಳಗೌರಿ, ರಜಪೂತದ ಸಮಾಜದ ಅನಿಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುದುಮೂಡು ರಂಗಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಈ ಹಿಂದುಳಿದ ವರ್ಗಗಳ ಶ್ರೇಯಸ್ಸಿಗಾಗಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿರೋದು ನಿಜವಾಗ್ಲೂ ಸಂತಸದ ವಿಷಯ. ಆ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮನ್ನು ಕೂಡ ಇದರಲ್ಲಿ ಭಾಗವಹಿಸುವುದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ನಾನು ಅವರಿಗೆ ವಂದಿಸ್ತೀನಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಚರ್ಚೆ ದೇಶದಾದ್ಯಂತ ನಡೀತಾ ಇತ್ತು. ಒಂದು ಕಡೆ ನಾವು ಗಮನಿಸಿರ್ಬೋದು, ಕರ್ನಾಟಕದಲ್ಲಿ ಕೂಡ ಅದು ಹಿಂದುಳಿದ ವರ್ಗಗಳಿಗೆ ಮಾತ್ರ ಸೀಮಿತವಾಗಿರುವ ಒಂದು ಸಮೀಕ್ಷೆ ಅಲ್ಲ, ಇಡೀ ಜನಸಮುದಾಯಕ್ಕೆ ಸಂಬಂಧಿಸಿದ ಒಂದು ಸಮೀಕ್ಷೆ. ಆದರೆ ಅದರ ವಿವರಗಳನ್ನು ಕೂಡ ಪ್ರಕಟಿಸದಂತೆ ಒಂದು ಒತ್ತಡ ತರ್ತಕ್ಕಂತಹ ಕೆಲಸ ಕೂಡ ಈ ರಾಜ್ಯದಲ್ಲಿ ನಡೀತಾ ಇದೆ. ಇದೇ ರೀತಿ ದೇಶದಾದ್ಯಂತ ಕೂಡ ಈ ಹತ್ತಾರು ಸಮಸ್ಯೆಗಳು ಇದೆ. ಅಂದರೆ ಸಂವಿಧಾನದಲ್ಲಿ ಈ ವರ್ಗಗಳಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು, ಸಮಾನ ಅವಕಾಶಗಳು ದೊರಕಬೇಕು ಅಂತ ಹಿನ್ನೆಲೆಯಲ್ಲಿ ಅವರಿಗೆ ಮುಂದೇನಾದರೂ ಸೌಲಭ್ಯ ಒದಗಿಸಬೇಕಾದ್ರೆ ಅವರ ಜನಸಂಖ್ಯೆ ಎಷ್ಟು, ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಅವರ ವಿದ್ಯಾಭ್ಯಾಸ ಎಷ್ಟರಲ್ಲಿದೆ, ಎಷ್ಟು ಜನ ಸರ್ಕಾರಿ ಸೇವೆಯಲ್ಲಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ರಾಜಕೀಯ ಸ್ಥಾನಗಳಲ್ಲಿ ಈ 75 ವರ್ಷಗಳಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗ್ತದೆ. ಆನಂತರ ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಬಿಡೋದು ಆ ರಾಜ್ಯಗಳನ್ನು ಅಥವಾ ದೇಶವನ್ನು ಆಳತಕ್ಕಂತಹ ಯಾರು ನಾಯಕರಿರ್ತಾರೆ ಅವರ ಪದ್ಧತಿಯ ಮೇಲೆ ಹೋಗುತ್ತದೆ. ಮೊದಲು ಕನಿಷ್ಠ ಇವರ ಪರಿಸ್ಥಿತಿ ಏನಿದೆ ಅನ್ನೋದಾದರೂ ಜನಸಮುದಾಯಕ್ಕೆ ಗೊತ್ತಾಗಬೇಕಾಗ್ತದೆ. ಬಹುಶಃ ಈ ದಿವಸ ಈ ಒಂದು ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಈಗಾಗಲೇ ಈ ಸಂಸ್ಥೆ ಉದ್ಘಾಟನೆ ಆಗಿದೆ. ಇವರು ಈ ಕಾರ್ಯದಲ್ಲಿ, ಈ ನಿಟ್ಟಿನಲ್ಲಿ ಸರ್ಕಾರಗಳ ಮೇಲೆ ಒತ್ತಡ ತರುವುದಕ್ಕೆ, ಅದರಲ್ಲೂ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದಿಂದ ಹಿಡಿದು ರಾಜ್ಯ ದೇಶದ ಮಟ್ಟದಲ್ಲಿ ಕೂಡ ಈ ವರ್ಗಗಳನ್ನು ಸಂಘಟಿಸಿ ಅವರನ್ನು ಸಶಕ್ತರನ್ನಾಗಿ ಮಾಡಿ ತಮ್ಮ ಹಕ್ಕುಗಳಿಗೆ ಸಮಾನವಾದ ಅವಕಾಶಗಳು ವಿದ್ಯಾಕ್ಷೇತ್ರದಲ್ಲಾಗಲಿ, ಆರ್ಥಿಕ ಕ್ಷೇತ್ರದಲ್ಲಾಗಲಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ ನಮಗೆ ಸಂವಿಧಾನಬದ್ಧವಾಗಿ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳು ಪಡೆಯುವುದಕ್ಕೆ ಇವರ ಒಂದು ಸಂಘಟನೆ ಹೆಚ್ಚು ಶ್ರಮಿಸಲಿ ಅಂತ ನಾನು ಹಾರೈಸ್ತೀನಿ. ಅದರ ಜೊತೆಗೆ ಯಾವುದೇ ಒಂದು ರಚನಾತ್ಮಕವಾದಂತಹ ಅವರ ಕಾರ್ಯಕ್ರಮ ಅಥವಾ ಈ ವರ್ಗಗಳ ಶ್ರೇಯಸ್ಸಿಗಾಗಿ ದುಡಿಬೇಕಾದಂತಹ ಸಮಯದಲ್ಲಿ ಬರತಕ್ಕ ಸಮಸ್ಯೆಗಳ ಬಗ್ಗೆ ನಮ್ಮ ಯಾವುದಾದ್ರೂ ಒಂದು ಹಿತವಚನನೋ ಅಥವಾ ಬೇರೆ ಮಾರ್ಗದರ್ಶನ ಬೇಕಿದ್ರೆ ಸದಾ ನಾವುಗಳು ಅವರ ಸೇವೆಯಲ್ಲಿ ಇರ್ತೀವಿ ಅಂತ. ಎಂಜಿರಪ್ಪ ಅವರೇ ಮತ್ತು ಶ್ರೀನಿವಾಸಾಚಾರಿ ಅವರೇ, ಇವತ್ತು ಈ ಒಂದು OBC ಫೆಡರೇಷನ್ ಆಫ್ ಇಂಡಿಯಾ ಅದು ಆಫೀಸ್ ಉದ್ಘಾಟನೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. OBC ಬಗ್ಗೆ ನಮ್ಮ ದೇಶದಲ್ಲಿ 1990ಗಿಂತ ಮುಂಚೆ 89-90ಗಿಂತ ಮುಂಚೆ ಯಾರು ಕೇರೆ ಮಾಡ್ತಾ ಇರಲಿಲ್ಲ, ಯಾರಿಗೆ ಅದರ ಬಗ್ಗೆ ಚಿಂತೆ ಇರಲಿಲ್ಲ. ಈ ಒಂದು ಮಂಡಲ್ ಕಮಿಷನ್ ಆಯಿತು, VP ಸಿಂಗ್ ಸಾಹೇಬರ್ ಆಯಿತು, ಆಮೇಲೆ ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಆಯಿತು. ಅದರಲ್ಲಿ ಒಂದು ಕ್ರೀಮಿ ಲೇಯರ್ ಆಗಿಬಿಡ್ತು ಎಲ್ಲ ಸೇರಿ. ಅದು ಮತ್ತು ಏನಾಗಿದೆ, ಈಗ ಸ್ಟೇಟ್ದು ಮತ್ತು ಸೆಂಟರ್ದು ಲಿಸ್ಟ್ಗಳು ಬೇರೆ ಬೇರೆ ಇದೆ. ಯಾರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ ಆಗ್ತಾರೆ ಅವ್ರಿಗೆ ಏನಿಲ್ಲ, ಸ್ಟೇಟ್ದು ಕೂಡ ಸಿಕ್ಕಲ್ಲ. ಆಮೇಲೆ ಇದು ಈ ಎಲ್ಲ
ಸಿಚುವೇಷನ್ನಲ್ಲಿ ಪ್ರಾಬ್ಲಮ್ಸ್ನಲ್ಲಿ ನಾವೆಲ್ಲ ಸೆಟ್ರೈಟ್ ಮಾಡಲಿಕ್ಕೆ ಈ OBC ಫೆಡರೇಷನ್ ಆಫ್ ಇಂಡಿಯಾ ಮುಂದೆ ಬಂದಿದೆ. ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಅವರು ಹಿಂದುಳಿದ ಸಮಾಜದ ಬಗ್ಗೆ ಅವ್ರಿಗೆ ಭಾಳ ಕಾಳಜಿ ಇತ್ತು. ಅದಕ್ಕೆ ಅವರು ಉದ್ಧಾರಕ್ಕೋಸ್ಕರ ಬಿಹಾರ್ನಲ್ಲಿ ಭಾಳ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಕೆಲವು ಸಮಾಜಗಳಿಂದ ಅವ್ರಿಗೆ ವಿರೋಧ ಕೂಡ ಆಗ್ತಾಯಿತ್ತು. ಅವ್ರಿಗೆ ಮಾಕ್ರಿ ಅಂತ ಮಾಡ್ತಾಯಿದ್ರು. ಅವರು ಭಾಳ ಇವತ್ತು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಜನ್ಮದಿನೋತ್ಸವ ಶತಮಾನೋತ್ಸವ ಪ್ರಯುಕ್ತ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಒಂದು ಸಮಾಜವಾದದ ಹರಿಕಾರರು ಅವರ ಒಂದು ನೆನಪಿಗೋಸ್ಕರ ಏನು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, OBCಗಳಿಗೆ ಮೊದಲನೇದಾಗಿ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು. IIM IITನಲ್ಲಿ ಮೀಸಲಾತಿ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಮೇಯ್ನು ಏನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಕಾಂತರಾಜ್ ವರದಿಯನ್ನು ಜಾರಿಗೆ ಮಾಡಬೇಕು, ಯಥಾವತ್ತಾಗಿ ಜಾರಿಗೆ ಮಾಡಬೇಕು. ಸಮಪಾಲು ಸಮಬಾಳು. ಏಕೆಂದರೆ ರಾಹುಲ್ ಗಾಂಧಿಯವರು ಈಗಾಗಲೇ ಒಪ್ಕೊಂಡಿದ್ದಾರೆ. ಅವರು ನಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಅಂಥ ತಪ್ಪುಗಳನ್ನ ನಾವು ಮಾಡಲ್ಲ. ಈಗ ಏನು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅದನ್ನು ಜಾತಿವಾರು ಜನಗಣತಿ ಎಲ್ಲ ರಾಜ್ಯದಲ್ಲಿ ಆಗಬೇಕು. ಏನು ಆಂಧ್ರದಲ್ಲಾಗಿದೆ, ಬಿಹಾರದಲ್ಲಾಗಿದೆ. ಇವತ್ತು ನಾವು OBCಗಳದೇ ನಮ್ಮದೇ ಒಂದು ಶಕ್ತಿ ಮೇಲ್ಗೈ. ನಾವು ಇನ್ನು ಮುಂದೆ OBCಗಳು ಅಧಿಕಾರ ಆಸೆಗಾಗಿ ನಾವು ಕೈ ಚಾಚುವಂತಹ ಪ್ರಮೇಯ ಇಲ್ಲ. ನಾವೇ ಅಧಿಕಾರವನ್ನು ಕೊಡ್ತಕ್ಕಂಥವ್ರಾಗಬೇಕು. ಆದ್ದರಿಂದ ನಾನು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ OBC ಫೆಡರೇಷನ್ ಇಡೀ ದೇಶದಾದ್ಯಂತ ಸಂಘಟನೆ ಮಾಡುತ್ತೆ. ನಮ್ಮ ಸವಲತ್ತುಗಳನ್ನು ಪಡೀಲಿಕ್ಕೆ ನಾವೇನೇನು ಹೋರಾಟಗಳನ್ನು ಮಾಡಬೇಕು, ರೂಪುರೇಷೆಗಳನ್ನು ಮಾಡಬೇಕು, ಅದನ್ನೆಲ್ಲ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಡೈರೆಕ್ಟರ್ ಜನರಲ್ ಓಂ ಪ್ರಕಾಶ್ ರವರು ನಿವೃತ್ತ ಮತ್ತು IAS ಶ್ರೀನಿವಾಸಾಚಾರಿ ಚುನಾವಣೆ ಆಯುಕ್ತರು ನಿವೃತ್ತ, ಮತ್ತು ಸುಧಾಮ್ ದಾಸ್ ವಿಧಾನ ಪರಿಷತ್ ಸದಸ್ಯರು, ZP ಮೆಂಬರ್ ಮುದುಮೋಡಿ ರಂಗಸ್ವಾಮಣ್ಣವ್ರು ಬಂದಿದ್ದರು, ಮತ್ತು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿದ್ವಿ. ನಾವೇನೂ ಇಲ್ಲ, ಅವರು ನಮ್ಮನ್ನು ಈ ದಾರಿಗೆ ತರ್ತಾ ಇದ್ದಾರೆ, ಪಾದರಸನಾಗಿ ಮಾಡ್ತಾ ಇದ್ದಾರೆ ಅವರು. ನಾವು ಇಷ್ಟು ಉರುಪಿನಿಂದ ಇಷ್ಟು ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾದ್ರೆ ಕಾರಣಕರ್ತರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಂಜರಪ್ಪನವರು. ನನಗೆ ಸಪೋರ್ಟಾಗಿ ನಿಂತ್ಕೋತಾರೆ ನಮ್ಮ ಉಪಾಧ್ಯಕ್ಷರಾದ ಲೋಕೇಶಪ್ಪನವರು. ನಾನು ಕಾರ್ಯಾಧ್ಯಕ್ಷನಾಗಿ ಸುಮಾರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೇನು ಕರ್ಪೂರಿ ಠಾಕೂರ್ ಅವ್ರದ್ದು ಶತಮಾನೋತ್ಸವ ನಾವು ಮಾಡಿದ್ವಿ, ಭಾಳ ಸಂತೋಷ ಆಯಿತು. ನಮ್ಮ ಯಾರು ಮೇಯ್ನ್ ಗೆಸ್ಟ್ಗಳೆಲ್ಲ ಬಂದಿದ್ದರು. ಕರ್ಪೂರಿ ಠಾಕೂರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಅವರು ಬಿಹಾರದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು, 1 ಬಾರಿ DCM ಆಗಿದ್ದರು. ಅಷ್ಟಾದರೂ ಕೂಡ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇರಲಿಲ್ಲ, ಓಡಾಡಲಿಕ್ಕೆ ಕಾರ್ ಇರಲಿಲ್ಲ. ಅವ್ರ ಬಟ್ಟೆನ ಅವರೇ ತೊಳ್ಕೊತಾ ಇದ್ದರು. ಆ ಹೊರದೋಗಿರೋ ಬಟ್ಟೆ ಹಾಕ್ಕೊಂಬಂದ್ಬಿಟ್ಟಿರೋರು ಒಮ್ಮೆ ದಿವಂಗತ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಮತ್ತು ಅವರ ಸಹಪಾಠಿಗಳೆಲ್ಲ ಒಮ್ಮೆ ಮೀಟಿಂಗ್ ಕರೆದಾಗ ಹೊರದೋಗಿರೋ ಜುಬ್ಬಾ ಸುರ್ವಾಲ್ ಹಾಕ್ಕೊಂಬಂದಿದ್ದಾರೆ. ಅವರೆಲ್ಲ ತಮಾಷೆ ಮಾಡಿ ಎಲ್ಲರೂ ಹಣನ ಕಲೆಕ್ಟ್ ಮಾಡಿ ತಗೊಳ್ಳಿ, ನೀವು ನಮ್ಮ ಕರ್ಪೂರಿ ಠಾಕೂರ್ ಅವರು ಯಾಕೆ ನೀವು ಈ ಥರ ಇದು ಮಾಡ್ತೀರಾ, ನೀವು ಬಟ್ಟೆಗೂ ಕೂಡ ನೀವು ಈ ಥರ ಮಾಡ್ತೀರಲ್ಲ ಯಾಕಂದಾಗ, ಸರಿ ಎಲ್ಲ ಕಲೆಕ್ಟ್ ಆಗಿದ್ದು ಇದರಲ್ಲಿ ಏನು ಮಾಡ್ತೀರಾ ಅಂದರೆ, ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅರ್ಪಿಸ್ತೀನಿ ಅಂತ ಹೇಳ್ತಾರೆ. ಅವರೊಬ್ಬ ಸ್ನೇಹಿತ ಮನೆ ಕಟ್ಟಿರ್ತಾರೆ, ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ. ಆ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಅವ್ರ ಹತ್ರ ಕಾರಿಲ್ಲ. ಒಬ್ಬ MLA ಕೇಳ್ತಾರೆ, ನೋಡಪ್ಪ ನಿನ್ನ ಕಾರ್ ಕಳಿಸೋ, ಅವ್ರು ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತಾರೆ. ಆವಾಗ ಅವರು ಇಲ್ಲಪ್ಪ ನನ್ನ ಗಾಡಿಯಲ್ಲಿ ಎಣ್ಣೆ ಇಲ್ಲ ಅಂದರೆ ಪೆಟ್ರೋಲ್ ಇಲ್ಲ ಅಂತಾರೆ. ಅಂದರೆ 2 ಸಲ ಮುಖ್ಯಮಂತ್ರಿ ಆದವರು, 1 ಸಲ ಉಪಮುಖ್ಯಮಂತ್ರಿ ಆದಂಥವ್ರು, ದೊಡ್ಡ ನೇತಾರರು, ಇಂಥವ್ರ ಹತ್ರ ಇವತ್ತು ನೀವು ಒಂದು ಕಾರ್ಪೊರೇಟರ್ ಆದರೆ ನೀವು 5 ಕೋಟಿ 10 ಕೋಟಿ ಬಂಗ್ಲಾ ಕಟ್ಟಿರ್ತಾರೆ. ಇಂಥ ರಾಜಕಾರಣಿಗಳು ಇವತ್ತಿನ ದಿನದಲ್ಲಿ ಸಿಗ್ತಾರೆ?
ಹಂಗಾಗಿ ನಾವು ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ, ಲೋಹಿಯಾ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ನಾವೆಷ್ಟು ಅಧ್ಯಯನ ಮಾಡಿದ್ರೂ ಸಾಲದು. ಇವತ್ತು ಭಾಳ ಖುಷಿ ಆಗುತ್ತೆ. ಅವರ ಶತಮಾನೋತ್ಸವ ಏನು ಮಾಡಿದ್ದೀವಿ, ಭಾಳ ಸಮಾಧಾನ ಕೊಟ್ಟಿದೆ. ನಾವು OBC ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಕರ್ಪೂರಿ ಠಾಕೂರ್ ಅವರ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಯಂಜೀರಪ್ಪನವರ ನೇತೃತ್ವದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿದೆ. ಇವತ್ತು ಸಾಮಾಜಿಕವಾಗಿ ನ್ಯಾಯಯುತವಾಗಿ ಹೋರಾಟವನ್ನು ನಾವು ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರು ಭಾಳ ಚಿರಋಣಿಯಾಗಿರ್ತಾರೆ. ಅವರಿಗೆ ನಾವು ಏನೇ ಇದ್ರೂ ಸಹ ಅವರ ಹಿಂಬಾಲಾಗಿರ್ತೀವಿ. ನಾವು ನ್ಯಾಯವನ್ನು ಸಮಾಜಕ್ಕೆ, ದೇಶಕ್ಕೆ ತಂದು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಕಾರ್ಯದರ್ಶಿಗಳು ಹೇಳಿದ್ದಾರೆ, ನಾನು ಸಹ ಅದನ್ನೇ ಹೇಳ್ತಾ ಇದ್ದೇನೆ. ಆದ್ದರಿಂದ ಇವತ್ತು OBC ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಬಹಳ ಮುಂಚೂಣಿ ಆಗಬೇಕಂದ್ರೆ ಇದಕ್ಕೆ ಮೂಲ ಕರ್ತಕರಂದರೆ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಂಥ ಯಂಜನಪ್ಪರವರೇ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಮತ್ತು ಹಲವಾರು ಇರ್ತಕ್ಕಂಥ OBC ಇರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನು ಕರೆಸಿ ಇವತ್ತು ಬಹಳ ಅತ್ಯುತ್ತಮವಾಗಿ ಅದ್ಧೂರಿಯಾಗಿ ಇಡೀ ರಾಜ್ಯದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಯಂಜರಪ್ಪನವರಿಗೆ ಸಲ್ತಕ್ಕದ್ದು ಅಂತೇಳಿ ನಾನು ಹೇಳಲಿಕ್ಕೆ. ಇವತ್ತು ಅತ್ಯಂತ ಮಹತ್ವದ ದಿನ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ OBC ಫೆಡರೇಷನ್ ಆಫ್ ಇಂಡಿಯಾ ಏನು ಒಂದು ಸಂಸ್ಥೆ ಹುಟ್ಟಾಕಿದಂಥ ಸನ್ಮಾನ್ಯ ಯಂಜರಪ್ಪನವರ ನೇತೃತ್ವದಲ್ಲಿ ಕರ್ಪೂರಿ ಠಾಕೂರ್ ಅವರ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಭಾಳ ಉತ್ತಮವಾಗಿ ಇವತ್ತು ನೆರವೇರಿಸಿದ್ದಾರೆ. ಬಹುಶಃ ಆಗಲೇ ಮಾತನಾಡಿದಂಥ ಎಲ್ಲ ಮಹನೀಯರು ಕರ್ಪೂರಿ ಠಾಕೂರ್ ಅವರ ಇತಿಹಾಸವನ್ನು ಎಳೆಯಾಗಿ ಬಿಡಿಸಿದ್ದಾರೆ. ಅದನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅದು ಈ ಸಂದರ್ಭದಲ್ಲಿ ಭಾವಿಸ್ತಾ, ಹಿಂದುಳಿದ ವರ್ಗದ ಫೆಡರೇಷನ್ ಏನು ವರ್ಗ ಅತ್ಯಂತ ತುಳಿತಕ್ಕೆ ಒಳಗಾಗಿದೆ, ಅವರನ್ನು ಮೇಲೆತ್ತಲಿಕ್ಕೆ ಸಮಗ್ರವಾಗಿ ಒಂದು ಯೋಜನೆಯನ್ನು ಹಾಕೊಳ್ಳೋದ್ರ ಮೂಲಕ ಅವರಿಗೆ ಉತ್ತಮವಾದಂಥ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಪರೋಪಕಾರಯ ಫಲಂತಿ ವೃಕ್ಷಃ ಪರೋಪಕಾರಯ ವಹಂತಿ ನದ್ಯಃ ಪರೋಪಕಾರೇ ದುಹಂತಿ ಗಾವಾಹ ಪರೋಪಕಾರಾರ್ಥಂ ಇದಂ ಶರೀರಂ. ನಾವು ಈ ಮನುಷ್ಯ ಜನ್ಮವನ್ನು ತಾಳಿರೋದು ಜಾತಿ ವಿಮರ್ಶೆ ಇದರಿಂದಲ್ಲ. ಇಂಥ ಮಹಾನ್ ಚೇತನದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಯಂಜರಪ್ಪರವರು ಸಹ ಕಾರ್ಯಾನುಭೂತವಾಗಿ ಸರ್ವತನ ಮತದಿಂದ ಈ ಕಾರ್ಯವನ್ನು ಕಲಾಪವನ್ನು ಎಲ್ಲ ಜನಗಳನ್ನು ಸೇರಿಸಿ ನಮಗೆ ಎಲ್ಲರೂ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿ ಎಲ್ಲ ಊಟದ ವ್ಯವಸ್ಥೆ ಆಗಲಿ, ಜಾತಿಯ ಬಗ್ಗೆ ಯಾವುದು ಇದ್ದರೂ ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯವನ್ನು ಸಿದ್ಧಿಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಕೃತಜ್ಞತೆಯನ್ನು ಸೇರ್ತಾ ನಾನು ಇದನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ದೇವರಾಜ ಅರಸು ಅವರಿದ್ದಾಗ 1978ರಲ್ಲಿ ಯಾವ ರೀತಿ ಹಾವನೂರು ಕಮಿಷನ್ ಅನ್ನ ಇಲ್ಲಿ ಜಾರಿ ತಂದರು, ಅದೇ ರೀತಿ ಕರ್ಪೂರಿ ಠಾಕೂರ್ ಅವರು 1978ರಲ್ಲಿ ಊಹಿಸಿ ಮಂಡಲ್ ವರದಿ ಬರೋಕ್ಕಿಂತ ಇನ್ನೂ 20 ವರ್ಷ ಮೊದಲೇ ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ, ಮಹಿಳೆಯರಿಗೆ ಹಾಗೂ ಅದರಲ್ಲೂ ಇತ್ತೀಚೆಗೆ ಬಂದಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಕ್ಕಂಥದ್ದನ್ನು ಸೇರಿಸಿ ಅವರು ಈ ಮೀಸಲಾತಿಯನ್ನು ತಂದರು. ಒಂದೇ ಒಂದು ನನಗೆ ಜ್ಞಾಪಕ ಬರ್ತದೆ, ಜನಸಮಯಕ್ಕಾಗಿ ದುಡಿದ ಜನ ಅವರು ಇಲ್ಲದೇ ಇದ್ರೂ ಕೂಡ ಜನರ ಮನಸ್ಸಿನಲ್ಲಿ ಬದುಕಿರ್ತಾರೆ. ಅವರು ಗತಿಸಿದ 35 ವರ್ಷಗಳ ನಂತರ ಭಾರತ ರತ್ನ ಬಂತು ಅಂದ್ರೆ ಯಾವ ರೀತಿ ಅವರ ಜನರ ಮನಸ್ಸಿನಲ್ಲಿ ಇನ್ನೂ ಇದ್ದಾರೆ. ಹಲವರು ಇರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ, ಅವರು ಬದುಕಿದ್ದಾಗಲೇ ಅವರನ್ನು ನೆನೆಯೋದಿಲ್ಲ, ಅವರು ಇದ್ದು ಇಲ್ಲದಾಗ ಆಗ್ತಾರೆ. ಇವರು ಇಲ್ಲದಿದ್ದರೂ ಕೂಡ ಸದಾಕಾಲ ಜೀವಂತ ಇರ್ತಾರೆ. ಅಂತಹ ಒಂದು ಪುಣ್ಯತಿಥಿ ದಿವಸ ಈ ದಿವಸ ಎಲ್ಲರೂ ಸೇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಂಜರಪ್ಪನವರು. ಎರಡನೇದಾಗಿ ನಮಗೆ ಅವರು ಭಾರತ ದೇಶದ ಸಂವಿಧಾನದ ಪೀಠಿಕೆಯ ನೆನಪು ಮಾಡಿಕೊಟ್ಟು 2 ನಕಲುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದಾಗೆಲ್ಲ ನನಗೆ ಮನಸ್ಸಿಗೆ ಭಾರಿ ಬೇಸರ ಆಗ್ತದೆ. ಈ ಭಾರತ ದೇಶದ ಸಂವಿಧಾನ ಮುಖ್ಯವಾಗಿ ಈ ದೇಶದ ಎಲ್ಲ ಪ್ರಜೆಗಳಿಗೂ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸಮಾನತೆಯನ್ನು ಘೋಷಿಸ್ತಕ್ಕಂಥದ್ದು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಈಗ ಯೋಚನೆ ಮಾಡೋಣ, ನಾನು ಯಾವ
ರಾಜಕೀಯ ಪಕ್ಷದ ಬಗ್ಗೆ ಮಾತನಾಡೋದಿಲ್ಲ, ಅಥವಾ ಯಾರ ಬಗ್ಗೆನೂ ಮಾತಾಡೋದಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ಈ ರಾಜ್ಯದಲ್ಲಿ ಸುಮಾರು 97ರಿಂದ 100 ಜಾತಿಗಳು, ಸಮುದಾಯಗಳು ಇನ್ನೂ ವಿಧಾನಸೌಧದ ಮೆಟ್ಟಿಲು ಹತ್ತಿಲ್ಲ. ಈ ಸಮಾನ ಅವಕಾಶ ಅನ್ನೋದು ಯಾವಾಗ ಬರ್ತದೆ? ನಮ್ಗೆ ಗೊತ್ತಿದೆ ಚುನಾವಣೆಗಳಂದ್ರೆ ಅವರು ಜಿಲ್ಲಾ ಪಂಚಾಯತ್ ಮಟ್ಟಿಗೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಈ ದೇಶದಲ್ಲಿ ನೇಮಕಾತಿಗಳು, ಚುನಾವಣೆಗಳು, ವರ್ಗಾವಣೆಗಳು, ಇವುದರ ಹಿನ್ನೆಲೆ ಏನು, ಅದಕ್ಕೆ ಯಾವ ಸಾಮರ್ಥ್ಯ ಬೇಕು ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಷಯ. ನಾವು ಹೇಳಿದರೆ ಅದು ರಾಜಕೀಯ ಅನ್ನಿಸ್ತಾರೆ, ಇವ್ರಿಗೆ ಯಾಕೆ ಬೇಕಿದೆಯಲ್ಲ ಅಂತ ಅನಿಸ್ತದೆ. ಆದರೆ ಸಮಾನತೆ ಬೇಕು ಅಂತಕ್ಕಂಥ ಹಂಬಲ ಈ ವರ್ಗಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾವಂತರಿಗೂ ಇದ್ದೇ ಇದೆ, ಬೇರೆಯವ್ರಿಗೂ ಇದೆ. ಆದರೆ ಧ್ವನಿ ಇಲ್ಲ. ನಾವು ಕೂಡ ಸ್ವಲ್ಪ ಅಧಿಕಾರ ಅನುಭವಿಸಿದ್ರು ಕೂಡ ಬೇರೆಯವರಿಗೆ ಹೋಲಿಸಿದರೆ ನಮಗೂ ಕೂಡ ಅಷ್ಟು ಧ್ವನಿ ಇಲ್ಲ ಅನ್ನೋದನ್ನು ನಾನಂತೂ ಒಪ್ಕೊಳ್ತೀನಿ. ಏನು ಮಾಡಬೇಕು? ಬಹುಶಃ ನಾವು ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಸಭೆ ಮಾಡಿ, ಸಮಾರಂಭ ಮಾಡಿ, ಭಾವಚಿತ್ರಗಳಲ್ಲಿ ನಾವು ಕಾಣಿಸಿಕೊಂಡ್ರೆ ಮಾತ್ರ ಈ ಒಂದು ಸಮಾಜದ, ಈ ವರ್ಗದ ಏಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಗ್ರಾಮದಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ ಈ ವರ್ಗಗಳನ್ನು ಸಂಘಟಿಸಿ ಅವರಲ್ಲಿ ಜಾಗೃತಿ ಮೂಡಿಸಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಕ್ಕಂಥ ಒಂದು ಸಂದರ್ಭ ಬರಬೇಕಾಗ್ತದೆ. ಅದಕ್ಕೆ OBC ಫೆಡರೇಷನ್ ಮೇಲೆ ಅತ್ಯಂತ ಮಹತ್ವದ ಜವಾಬ್ದಾರಿ ಇದೆ. ಕಾರಣ ಇಷ್ಟೇ, ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದಿಲ್ಲ, ಅಥವಾ ಕರ್ನಾಟಕ ರಾಜ್ಯದ ಪೂರಾ ಹೋಗೋದಿಲ್ಲ. ನಾನು ಹೋದ್ಸಲಿ ಯಾವುದೋ ಒಂದು ಸಮಾರಂಭದಲ್ಲಿ ಹೇಳಿದೆ, ಬೆಂಗಳೂರು ನಗರ ತೆಗೆದುಕೊಳ್ಳೋಣ. ಜನಸಂಖ್ಯೆ, ಹಣಬಲ, ಜಾತಿ ಬಲ ಇರಬೇಕು, ರಾಜಕೀಯದಲ್ಲಿ ಬರಬೇಕು ಅನ್ನೋದು ಒಂದು. ಆದರೆ ನಿಮಗೆ ಬುದ್ಧಿಬಲ, ಚಾಣಾಕ್ಷತನೂ ಇರಬೇಕು ಅನ್ನೋದು ಕೂಡ ಇನ್ನೊಂದು. ಅದಕ್ಕೆ ಉದಾಹರಣೆಯಾಗಿ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿರೋ ವಿಷಯ. ಬೆಂಗಳೂರು ನಗರದಲ್ಲಿ ಬೇರೆ ನಗರಕ್ಕೆ ಹೋಗೋದೇ ಇಲ್ಲ. ಜಯನಗರ, ಬಸವನಗುಡಿ, ಪಕ್ಕದಲ್ಲಿ ಚಿಕ್ಕಪೇಟೆ, ಅದರ ಪಕ್ಕದಲ್ಲಿ ಗಾಂಧಿನಗರ, ಅದರ ಪಕ್ಕದಲ್ಲಿ ರಾಜಾಜಿನಗರ. ಇಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದಾರೆ? ಇದ್ರ ಬಗ್ಗೆ ಯಾರಾದರೂ ಎಂದಾದರೂ ಯೋಚನೆ ಮಾಡಿದ್ದೀರಾ? ಅವರ ಜನಸಂಖ್ಯೆ ಎಷ್ಟು? ಅವರಿಗಿಂತ ಜಾಸ್ತಿ ಜನಸಂಖ್ಯೆ ಇರೋರು ಕೂಡ 75 ವರ್ಷದಿಂದ ಒಬ್ಬರು ಶಾಸಕರಾಗಿಲ್ಲ ಅನ್ನೋದನ್ನ ನಾನು ಸಾಬೀತುಪಡಿಸ್ತೇನೆ. ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಈಗಾಗಲೇ ಹೇಳಿದರು, ಈ ಹೆಸರಿನಲ್ಲಿ ಹಲವಾರು ಸಂಸ್ಥೆಗಳು ಬಂದೋಗಿದ್ದಾವೆ, ತುಂಬಾ ಸದುದ್ದೇಶದಿಂದ ಬಂದಿದ್ದಾವೆ. ಯಾರಿಗೂ ಕೂಡ ಯಾವುದೇ ರೀತಿಯ ಸ್ವಾರ್ಥ ಇರಲಿಲ್ಲ. ಆದರೆ ಅನಿವಾರ್ಯವಾಗಿ ಅಲ್ಲಿ ಹುಟ್ಕೊಳ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಅಥವಾ ನಾಯಕತ್ವದ ಸ್ಪರ್ಧೆಯೋ, ಅಥವಾ ಮತ್ಯಾವುದೋ ಕಾರಣಕ್ಕಾಗಿ ಆ ಸಂಘಟನೆಗಳು ಅಲ್ಲಲ್ಲೇ ಬಿದ್ದೋಗಿದ್ದಾವೆ. ಅವ್ರು ಜಿಲ್ಲಾ ಪಂಚಾಯತ್, ನಾನು ನೋಡಿದ್ದೀನಿ ಸುಮಾರು ಈ ವರ್ಗಗಳು, ನನ್ನ ಸಮುದಾಯವೂ ಸೇರಿದಂತೆ ಈ ವರ್ಗಗಳ ಹಲವಾರು ನಾಯಕರನ್ನ ಭೇಟಿಯಾಗಿದ್ದೀನಿ, ತಾಲೂಕು ಮಟ್ಟದಲ್ಲಿ ಭೇಟಿಯಾಗಿದ್ದೀನಿ. ಅವ್ರಿಗೆ ಯಾವುದರಲ್ಲಿ ಹೆಮ್ಮೆ ಇದೆ ಗೊತ್ತಾ? ಸ್ಥಳೀಯ ಶಾಸಕರ ಜೊತೆ ನಾನು ಓಡಾಡ್ತಾ ಇದ್ದೀನಿ, ಅವರು ನನಗೆ ಭಾರಿ ಕ್ಲೋಸು ಅಂತ ಹೇಳ್ಕೊಳ್ಳೋದ್ರಲ್ಲೇ ಅವರ ಜೀವನ ಎಲ್ಲ ಹಾಗೆ ನಡೆದೋಗಿದೆ. ಅವ್ರೇನೋ ಮಾಡಿಸ್ತಾರಂತೆ, ನನಗೆ ಅಲ್ಲೊಂದು ಮೆಂಬರ್ ಮಾಡಿಸ್ತಾರೆ, ಇಲ್ಲೊಂದು ಮೆಂಬರ್ ಮಾಡಿಸ್ತಾರೆ ಅಂತ ಇದು ಹೇಳ್ಕೊಂಡೇ ಅವ್ರ ಜೀವನ ಮುಗಿದೋಗಿದೆ. ಇದು ಈ ಒಂದು ವರ್ಗಗಳ ಈ ದಿನದ ಪರಿಸ್ಥಿತಿ. ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ಬಹಳ ಹರ್ಷ ವ್ಯಕ್ತಪಡಿಸ್ತೀನಿ. ಸಭೆ ಶುರುವಾದ ಬಹಳ ಹೊತ್ತಿನ ನಂತರ ಬಂದಿರೋ ಕಾರಣ ನಾ ಬರ್ಲಿಕ್ಕೆ ಮುಂಚೆ ಯಾರ್ಯಾರು ಏನೇನು ಮಾತನಾಡಿದ್ರು ಅನ್ನೋದು ಗೊತ್ತಿರಲಿಲ್ಲ. ಈಗ ಈ ಸೀಮಿತ ಅವಧಿಯಲ್ಲಿ ನನ್ನ ಕೆಲವು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ OBC ಸಮೂಹದ ಪಿತಾಮಹ ಎಂದೇ ಪರಿಗಣಿಸಲ್ಪಡ್ತಿರೋ ಕರ್ಪೂರಿ ಠಾಕೂರ್ ಅವರ ಹೆಸರಿನೊಂದಿಗೆ ಈ ಕಚೇರಿ ಪ್ರಾರಂಭಿಸ್ತಾ ಇರೋದು ಬಹಳ ಅರ್ಥಪೂರ್ಣ ಹಾಗೂ ದೂರದರ್ಶಿತ್ವದ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂತ ನಂಬಿದ್ದೀನಿ. ಯಾಕಂತಂದ್ರೆ ನಮ್ಮ ಹಿರಿಯ ಸದಸ್ಯರಾದ ನಮ್ಮ ವೀರಭದ್ರಾಚಾರ್ಯ ಅವರು ಹೇಳಿದ ರೀತಿ, ಅವರು ಡಿಗ್ರಿ ಮಾಡ್ತಾ ಇದ್ರು, ನಾವು ಇನ್ನೂ ಪ್ರಾಥಮಿಕ ಶಾಲೆಯಲ್ಲಿದ್ವಿ.
ಕರ್ಪೂರಿ ಠಾಕೂರ್ ಅವರು ಅವರ ಅಧಿಕಾರದ ಉನ್ನತ ದಿನಗಳ ಸಮಯದಲ್ಲಿ ಎಂಥ ದೂರದರ್ಶಿತ್ವ ಉಳ್ಳ ನಾಯಕರು ಆಗಿದ್ರು ಅಂದ್ರೆ ಅವರು ಇಬ್ಬರು ಶಿಷ್ಯಂದರು ಬಿಹಾರದಲ್ಲಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಜೊತೆಗೆ ಬಿಹಾರದ ಚರಿತ್ರೆನೇ ಬದಲಾಯಿಸಿಬಿಟ್ರು. ಮಂಡಲ್ ಕಮಿಷನ್ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಪರಿಣಾಮ ಬೀರುತ್ತೋ ಅದನ್ನ ನಮ್ಮ ಕರ್ಪೂರಿ ಠಾಕೂರ್ ಅವರು ಮುಂಗೇರಿಲಾಲ್ ಕಮಿಷನ್, ಮುಂಗೇರಿಲಾಲ್ ಕಮಿಷನ್ ಅವರ ವರದಿ ಮುಖಾಂತರ EWS ವರ್ಗಗಳನ್ನ ಒಳಗೊಂಡಂತೆ OBC SC ST ಎಲ್ರಿಗೂ ಸಮರ್ಪಕ ಪ್ರಾತಿನಿಧ್ಯ ಕೊಡಿಸೋ ನಿಟ್ಟಿನಲ್ಲಿ ಆಗಲೇ ಸಾಕಷ್ಟು ಶ್ರಮ ವಹಿಸೋ ಮುಖಾಂತರ ಧೀಮಂತ ನಾಯಕರಾಗಿ ಉಳ್ಕೊಂಡ್ಬಿಟ್ರು. ಅವರು ಬಿಹಾರ್ನಲ್ಲಿ ಎಷ್ಟು ಜನಮಾನಸದಲ್ಲಿ ಎಷ್ಟು ಆಳವಾಗಿ ಬೇರೂರು ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಇತ್ತೀಚಿನ ಬಿಹಾರ ಪ್ರವಾಸದಲ್ಲಿ ಈಗಿನ CM ಲಾಲು ಪ್ರಸಾದ್ ಅವ್ರಿಗಿನ್ನ ಜಾಸ್ತಿ ಕರ್ಪೂರಿ ಅವ್ರ ಬಗ್ಗೆ ಜನ ಬಹಳಷ್ಟು ಗೌರವ ವ್ಯಕ್ತಪಡಿಸಿರೋದು ಗಮನಿಸಿದ್ದೇನೆ. ನಿಜಕ್ಕೂ ಕರ್ಪೂರಿ ಠಾಕೂರ್ ಅವರ ದೂರದರ್ಶಿತ್ವದ ಫಲ ಈಗ ಶುರು ಮಾಡ್ತಾ ಇರೋ OBC ಫೆಡರೇಷನ್ ಸದಸ್ಯರಿಗೆ ಎಲ್ರಿಗೂ ಮನವರಿಕೆ ಆಗಲಿ ಅಂತ ಬಿಟ್ಟು ಆಶಿಸ್ತೀನಿ.